ಶ್ರಾವಣಿ ಅವರು, ಈಗ ನೀವು ಹೇಳ್ತಾ ಇರೋದು ರಾಜಕೀಯ ಪಕ್ಷಗಳ ಹಸ್ತಕ್ಷೇಪ ಇಲ್ಲಿ ಬೇಡ ಅಂತ. ಅದನ್ನು ಹೊರತುಪಡಿಸಿದರೆ ಈಗ ನೋಡಿ, ರಾಜಕೀಯ ಪಕ್ಷಗಳಂತ ಎಲ್ಲೇ ಹೇಳ್ಕೊಳ್ಳೋದಿಲ್ಲ, ಬಟ್ ಅದು ಇಂಡೈರೆಕ್ಟಾಗಿ ಇದ್ದೇ ಇರುತ್ತೆ. ಈಗ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಹಾಗೆ ಯಾವುದೇ ಪಕ್ಷದ ಸಿಂಬಲ್ ಇರಲ್ಲ, ಬಟ್ ಅದು ಪಕ್ಷದ ನೆರಳು ಇದ್ದೇ ಇರುತ್ತೆ. ಹಾಗಾಗಿ ನೀವು ಎಲ್ಲೇ ಹೋದರೂ ರಾಜಕೀಯ ಕೈವಾಡ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದೇ ಇರುತ್ತೆ. ಹಾಗಾಗಿನೇ ನೀವು ರಾಜಕೀಯ ಇದೆ ಅಂತ ಒಪ್ಕೊಳ್ತಾ ಅಲ್ವಾ ಹೆಂಗೆ? ಅಂದರೆ ಕಾಲೇಜಲ್ಲ ಸರ್? ಹೌದು, ಅಂದರೆ ಹಸ್ತಕ್ಷೇಪ ಇರುತ್ತೆ ಅಂತ ಅವ್ರದ್ದು ಪಾರ್ಟಿಗಳದ್ದು. ಸರ್ ಇದ್ದೇ ಇರುತ್ತೆ ಸರ್. ಬಿಕಾಸ್ ಅದು ಎಲೆಕ್ಷನ್ ತರ್ತಿದ್ದೀರಾ ಅಂತಂದರೆ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಕಾಲೇಜಲ್ಲಿ. ಅದಿಲ್ಲ ಅಂತಂದರೆ ಈ ಥರ ಒಂದು ಟಾಪಿಕ್ ಬರ್ತಾನೆ ಇರಲಿಲ್ಲ ಅವರು, ಆ್ಯಂಡ್ ಈ ಥರ ಇಂಟ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ. ಇನ್ ಕೇಸ್ ಇವಾಗ ಇದು ಟಾಪಿಕ್ ಬಂತು, ಎಲೆಕ್ಷನ್ ನಡಿಬೇಕು ಅಂತಿತ್ತು, ಯಾಕೆ ಅವ್ರಿಗೆ ಯಾಕೊಂದು ಏನೋ ಆಗಬೇಕಿತ್ತು ಅಂತ ಒಂದು ಸ್ಟೂಡೆಂಟ್ಸ್ ಬಂದು ತರ್ಬೋದಲ್ಲ ಸರ್ ಅವ್ರಿಗೆ. ಆ್ಯಂಡ್ ಅವ್ರಿಗೆ ಸ್ಟೂಡೆಂಟ್ಸ್ ಪವರ್ ಆ್ಯಂಡ್ ಅವ್ರಿಗೆ ಬೇಕು ಅಂತ ನಮ್ಮ ಕಾಲೇಜ್ಗೆ ಅಂತ ಹಾಕ್ತಿದ್ದಾರೆ ಸರ್ ಅಂತ ನನ್ನ ಒಪಿನಿಯನ್. ಅದು ಈಗ ನೆಕ್ಸ್ಟು ಯಾವುದೋ ಒಂದು ಪಾರ್ಟಿ ಬರುತ್ತೆ, ನೀವು ಗ್ರಾಜುಯೇಷನ್ ಮುಗಿಸ್ತೀರಿ, ಟಿಕೆಟ್ ಕೊಟ್ಬಿಡ್ತೀವಿ ಎಮ್.ಎಲ್.ಎ ಅಂತ ಹೇಳ್ತಾರೆ, ನೀವು ಬೇಡ ಅಂತ ಕಳಿಸ್ಬಿಡ್ತಾರೆ ಹಾಗಾದ್ರೆ? ಹೌದು ಸರ್, ಬೇಡ ಅಂತ ಕಳ್ತೀವಿ. ಬಿಕಾಸ್ ಒಂದು ಆ ಪೊಲಿಟಿಕಲ್ ಇನ್ ಕೇಸ್ ಇವಾಗ ಒಪ್ಕೊಂಡ್ರು ನಮ್ಮ ನಾವು ವ್ಯಕ್ತಿತ್ವನ ಅಲ್ಲಿ ನಾವು ತೋರ್ಸೋಕ್ಕಾಗಲ್ಲ. ಸುಮಾರು ಇದರಿಂದ ಇನ್ಫ್ಲೂಯೆನ್ಸ್ ಆಗ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಕೆಲಸ ಮಾಡಬೇಕು ಅಂತಂದ್ರೂ, ಇವಾಗ ನಾನೇ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು ಅಥವಾ ಜಾಯ್ನ್ ಆದ್ರೂ, ನನಗೆ ಈ ಥರ ಟಿ ವಿ ಚಾನಲಲ್ಲೋ ಅಥವಾ ಬೇರೆ ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಇದು ಇನ್ಸ್ಟಾಗ್ರಾಮಲ್ಲೂ ನನಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ. ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು, ಹಾಗಂತ ಹೇಳಿ ಅದನ್ನು ಪಬ್ಲಿಕ್ ಮಾಡ್ಕೊಂಡು ತುಂಬ ಪಬ್ಲಿಸಿಟಿ ಮಾಡ್ಕೊಂಡು ತುಂಬ ತಪ್ಪು ಅಂತ ನನಗೆ ಅನಿಸುತ್ತೆ ಸರ್. ಅಂದರೆ ನೀವೀಗ ಎಕ್ಸಾಂಪಲ್ ಇನ್ಸ್ಟಾಗ್ರಾಮು 0 ಫಾಲೋವರ್ಸ್ ಇದ್ದರು ಅಥವಾ ಯಾವುದೇ ಫ್ರೆಂಡ್ ರಿಕ್ವೆಸ್ಟ್ ಬಂದರೂ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ. ಎಸ್ ಅಶ್ವಿನ್ ಸರ್, ಅಲ್ಲ ಕನ್ವೆನ್ಸಿಗೆ ನೋಡ್ತಾ ಇದ್ದೀರಿ, ಅಭಿಪ್ರಾಯಗಳು ನೋಡ್ತಾ ಇದ್ದೀರಿ, ಇಲ್ಲೇ ಹೀಗೆ ಬರ್ತಾ ಇದೆ, ಇನ್ನು ಕಾಲೇಜ್ ಲೆವೆಲಲ್ಲಿ ಅಂದರೆ ಆ ಕ್ಯಾಂಪಸ್ನಲ್ಲಿ ವಾತಾವರಣ ಹೇಗಿರುತ್ತೆ ಅಂತೇಳಿ? ಅಲ್ಲ, ಇವಾಗ ಇವ್ರು ಹೇಳಿದ್ರು ಸಾಮಾಜಿಕ ಜಾಲತಾಣ ಇದರಲ್ಲೆಲ್ಲ ನಿಜವಾಗ